ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯವರ ಹಿಂದೆ ಕೆಟ್ಟವರ ಹಿಂದೆ, ಒಳ್ಳೆಯವರ ಅಕ್ಕಪಕ್ಕ ಕೆಟ್ಟವರ ಅಕ್ಕಪಕ್ಕ ಯಾವ್ಯಾವ ಅತೀಂದ್ರಿಯ ಶಕ್ತಿಗಳು ಇರ್ತವೆ. ಅತೀಂದ್ರಿಯ ಶಕ್ತಿಗಳಂದ್ರೆ ಏನು? ಕಣ್ಣಿಗೆ ಕಾಣದ ಅಥವಾ ಕಾಣುವ, ಏನು ಬೇಕಾದರೂ ಮಾಡುವ, ಯಂತ್ರ ತಂತ್ರ ಮಂತ್ರ ಏನು ಬೇಕಾದರೂ ಮಾಡುವ, ಮಾಡಿ ತೋರಿಸುವ, ಏನೇನು ಬೇಕಾದರೂ ಸೃಷ್ಟಿ ಮಾಡುವ, ಕ್ಷಣ ಮಾತ್ರದಲ್ಲಿ ಏನೇನು ಬೇಕಾದರೂ ಕ್ಷಣ ಮಾತ್ರದಲ್ಲಿ ನಡೆಸ್ತಕ್ಕಂಥ ಕ್ರಿಯೆಗಳನ್ನು ನಡೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರುವ ಶಕ್ತಿಗಳು ಅತೀಂದ್ರಿಯ ಶಕ್ತಿಗಳು. ಹಾಗೆ ಅವು ನಮಗೆ ಕಣ್ಣಿಗೆ ಕಾಣದೇ ಹೋಗಲಿ, ಅವುಗಳಲ್ಲೂ ಸಹ 2 ವಿಧ 3 ವಿಧ. ಒಂದು ಸಾಮಾನ್ಯ, ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ, ಆ ಥರ ಶಕ್ತಿಗಳು. ಇಲ್ಲಿ ಕೆಲವು ಬಹಳ ದುಷ್ಟ ಶಕ್ತಿಗಳು. ದುಷ್ಟ ನೀವು ಹೇಳ್ತಿರಲ್ಲ, ಭೂತ ಪ್ರೇತ ಪಿಶಾಚಿ ಅಂತ, ಆ ಥರ ಶಕ್ತಿಗಳು. ಇಲ್ಲಿ ಕೆಲವರು ದೈವಿ ಶಕ್ತಿ, ಹನುಮಂತ ದೇವರು, ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಹಾಗೆ ಶಿವಶಕ್ತಿ, ಹಾಗೆ ಗಣೇಶ ಶಕ್ತಿ, ಕುಮಾರಸ್ವಾಮಿ ಶಕ್ತಿ ಇತ್ಯಾದಿ ಒಳ್ಳೆಯ ಶಕ್ತಿಗಳು. ಅಂದರೆ 3 ಆಯಿತು. ಒಳ್ಳೆಯ ಶಕ್ತಿಗಳು ಇದ್ದಾವೆ, ಕೆಟ್ಟ ಶಕ್ತಿಗಳು ಇದ್ದಾವೆ. ನಾರ್ಮಲ್ ಆಗಿ ಕೆಟ್ಟವೂ ಅಲ್ಲ ಒಳ್ಳೆಯವೂ ಅಲ್ಲ, ಒಳ್ಳೆಯವೂ ಅಲ್ಲ ಕೆಟ್ಟವೂ ಅಲ್ಲ, ನಾರ್ಮಲ್, ಮಧ್ಯಮ, ಮೀಡಿಯಮ್, ಮಿಡ್ಲ್ ಕ್ಲಾಸ್ ಅಂತಿರಲ್ಲ ನೀವು, ಹಾಗೆ ಅಂತಹ ಶಕ್ತಿಗಳು ಕಣ್ಣಿಗೆ ಕಾಣದೆ ನಮ್ಮ ಸುತ್ತಲೂ ಒಳಗೆ ಹೊರಗೆ, ನಮ್ಮ ಶರೀರದ ಒಳಗೂ, ನಮ್ಮ ಬುದ್ಧಿ ಮನಸ್ಸು ಭಾವನೆಗಳ ಒಳಗೂ ಹೊರಗೂ ಬಹಳ ಗುಪ್ತವಾಗಿ ಕ್ರಿಯಾಶೀಲವಾಗಿರ್ತವೆ ಈ ಶಕ್ತಿಗಳು. ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಮನೆಯಲ್ಲಿರುವ ತಿನ್ನುವ ಅನ್ನ, ಆಹಾರ, ಕಾಳುಗಳು, ಅಕ್ಕಿ ಬೇಳೆ, ಅದರಲ್ಲಿರ್ಬೋದು ದುಷ್ಟಶಕ್ತಿಗಳು, ಹಾಗೆ ಒಳ್ಳೆಯ ಶಕ್ತಿಗಳು. ಹಾಗೆ ನಿಮ್ಮ ಮನೆಯ ವಾಸ್ತು ಮೂಲೆಗಳು, ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ, ಆ ಬಾತ್ರೂಮಲ್ಲಿ ಈ ಬಾತ್ರೂಮಲ್ಲಿ, ಆ ಬೆಡ್ರೂಮಲ್ಲಿ ಈ ಬೆಡ್ರೂಮಲ್ಲಿ, ಹಾಲಲ್ಲಿ ಕಿಚನಲ್ಲಿ, ಹೀಗೆ ಮೇಲೆ ಕೆಳಗೆ ಎಲ್ಲ ಕಡೆ ಅಲ್ಲಿ ದುಷ್ಟಶಕ್ತಿಗಳಿರ್ಬೋದು, ಅಥವಾ ಒಳ್ಳೆಯ ಶಕ್ತಿಗಳಿರ್ಬೋದು, ಅಥವಾ ಮೀಡಿಯಮ್ ಆಗಿರೋ ಶಕ್ತಿಗಳಿರ್ಬೋದು. ಗೊತ್ತಾಯ್ತಲ್ಲ. ಹಾಗೆ ಹೊರಗಡೆ ಹೋದಾಗ ನೀವು ನಿಮ್ಮ 2 ವೀಲರ್ ಅದರೊಳಗಡೆ ಇರ್ಬೋದು, ನೀವು ಕಾಲಿಗಾಕೋ ಚಪ್ಪಲಿಯಲ್ಲಿರ್ಬೋದು, ನೀವು ವಸ್ತುಗಳು ಒಡವೆಗಳು ಹಾಕೋತಾರೆ ಹೆಣ್ಮಕ್ಳು, ಓಲೆ, ನಕ್ಲೆಸ್ಸು ಇತ್ಯಾದಿ ಬಾಳೆಗಳು, ಬಂಗಾರದ್ದು, ಇಲ್ಲೊಂದು ಮತ್ತೊಂದು. ಎಲ್ಲ ಕೆಲವು ಋಷಿಮುನಿಗಳವರೆಲ್ಲ ಕರುಂಗಲ ಮಾಲೆ, ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆ ಇವೆಲ್ಲ ಹಾಕೋತಾರೆ. ಇಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಶುದ್ಧವಾದ ಚೈತನ್ಯ ಇರುತ್ತೆ. ಹಾಗೆ ಕೆಟ್ಟ ಶಕ್ತಿಲಿ ಇರುತ್ತೆ. ಎಲ್ಲೆಲ್ಲಿ ಏನೇನಿರುತ್ತೆ ಒಳ್ಳೆಯ ಶಕ್ತಿ, ಎಲ್ಲೆಲ್ಲಿ ಏನೇನು ಕೆಟ್ಟ ಶಕ್ತಿ ಇರುತ್ತೆ ಗೊತ್ತಾಗಲ್ಲ. ಹಾಗಾದ್ರೆ ಏನು ಮಾಡೋದು? ಈಗ ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡೋ ಕಡೆ, ಆಫೀಸಲ್ಲಿ ಅಷ್ಟೇ ಹಾಕ್ರಿ, ನಮ್ಮ ಶತ್ರುಗಳು ಇರ್ತಾರಲ್ಲ, ಅವರಲ್ಲಿ ಎಂಥ ಶಕ್ತಿಗಳಿದ್ದಾವೆ, ಅವರಲ್ಲಿ ದುಷ್ಟರು, ಕೆಟ್ಟವರು ನೀವು ನೋಡಿರ್ಬೋದು. ಎಷ್ಟೋ ಜನ ಕೆಟ್ಟವರು. ನೀವು ಅಕ್ಕಪಕ್ಕ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಸಿಗ್ತಾರೆ, ಅಲ್ಲಿ ಬಸ್ಸಲ್ಲಿ ಸಿಗ್ತಾರೆ, ಬಸ್ಗಳಲ್ಲಿ ಸಿಗ್ತಾರೆ ಕೆಟ್ಟವರು. ಜಗಳಗಳು ತಗಾದೆಗಳಾಗುತ್ತೆ. ಅವ್ರು ಹಂಗೆ ಬರ್ತಾರೆ, ಕಾಲು ಕೆರ್ಕೊಂಡು. ನೀವು ಹೇಳಿ, ಆ ಕೆಟ್ಟವರಲ್ಲಿ ಯಾವ ಶಕ್ತಿಗಳಿರ್ತವೆ? ಒಳ್ಳೆಯ ಶಕ್ತಿಗಳಿರ್ತೇನೆ ರೀ? ಕೆಟ್ಟವರಲ್ಲಿ ಒಳ್ಳೆಯ ಶಕ್ತಿ ಇರ್ತೇನೆ ರೀ? ಕೆಟ್ಟವರಲ್ಲಿ ಒಳ್ಳೆಯ ಶಕ್ತಿ ಇರುತ್ತಾ? ನನಗೆ ಗೊತ್ತಿರೋ ಹಾಗೆ ಕೆಟ್ಟವರಲ್ಲೇ ಒಳ್ಳೆಯ ಶಕ್ತಿ ಇದ್ದರೂ ಕೂಡ ಎಲ್ಲೋ ಈ ತಲೆ ಕೂದಲಲ್ಲಿ ಒಂದು ಕೂದಲಷ್ಟು ಅಷ್ಟೇ. ಅವರಲ್ಲಿರೋದು ನೀಚ ನಿಕೃಷ್ಟ, ಅಂದರೆ ಭೂತ ಪ್ರೇತ ಪಿಶಾಚಿ ದೆವ್ವ, ಇನ್ನೊಂದು ಮತ್ತೊಂದು, ದಾರಿದ್ರ್ಯ, ಅನಿಷ್ಟ, ಕುತಂತ್ರಗಳಾಗಿರ್ತಾರೆ ಅವರಲ್ಲಿ ಅಂಥವೇ ಇರ್ತವೆ ಶಕ್ತಿಗಳು. ಅದೇ ಒಳ್ಳೆಯವರಲ್ಲಿ ಹನುಮಂತ ದೇವರು ಇರ್ತಾನೆ, ವಿಘ್ನೇಶ್ವರ ಶಕ್ತಿ ಇರುತ್ತೆ, ಕುಮಾರಸ್ವಾಮಿ ಶಕ್ತಿ ಇರುತ್ತೆ, ಹನುಮಂತನ ಶಕ್ತಿ ಇರುತ್ತೆ, ಸೀತಾರಾಮ ಭರತ ಶತ್ರುಘ್ನ, ಹಾಗೆ ಒಳ್ಳೆ ಮಹಾತ್ಮರು ಮಹಾನುಭಾವರು ಕೇಳಿಸ್ಕೊಂಡ್ರ ಅಂಥ ಶಕ್ತಿಗಳು ಒಳ್ಳೆಯವರಲ್ಲಿರುತ್ತೆ. ಹಾಗಾದರೆ ನಮಗೆ ಒಳ್ಳೆಯವರ ಆಶೀರ್ವಾದ ಸಿಕ್ಕಿರಿ ಏನಾಗುತ್ತೆ? ನಾವು ಉದ್ಧಾರ ಆಗ್ತೀವಿ. ಕೆಟ್ಟವರು
ಅವ್ರನ್ನ ಕರ್ಕೊಂಡೋಗಿ ನೀವು ಕೆಟ್ಟವ್ರನ್ನ ನಿಮ್ಮ ಮನೇಲಿ ಯಾವುದೋ ಒಂದು ತಿಥಿ ಮಾಡ್ತೀರಾ, ಯಾರ್ದೋ ಒಂದು ಸತ್ತೋದವ್ರದ್ದು, ಯಾವತ್ತೋ ಪೂರ್ವಿಕರು ಶರೀರ ಬಿಟ್ಟವ್ರದ್ದು, ಅವ್ರ ತಿಥಿಗೆ ಕರಿತೀರ ಯಾರನ್ನ, ಕೆಟ್ಟವ್ರನ್ನ. ಯಾವುದೋ ಒಂದು ಪೂಜೆಗೆ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರ, ಆ ಪೂಜೆಗೆ ನೀವು ಕೆಟ್ಟವ್ರನ್ನ ಕರಿತೀರ ಅಂತಿಟ್ಕೊಳ್ಳಿ. ಕೆಟ್ಟವ್ರು ನಿಮ್ಮ ಮನೆ ಒಳಗೆ ಹೆಜ್ಜೆ ಇಟ್ಟರೆ ಏನಾಗುತ್ತೆ? ನಿಮ್ಮ ಮನೇಲಿರೋ ಪುಣ್ಯ ಶಕ್ತಿ ಎಲ್ಲ ಕರಗೋಗುತ್ತೆ. ನೆನಪಿಟ್ಕೊಳ್ಳಿ. ಅಪಶಕನಗಳು ಅಂತಾರಂಥವ್ರನ್ನ ದರಿದ್ರಗಳು ಅಂತಾರೆ, ಅನಿಷ್ಟಗಳು ಅಂತಾರೆ. ಅಂಥವ್ರು ನಿಮ್ಮ ಮನೆ ಒಳಗೆ ಕಾಲಿಟ್ರೆ ಏನಾಗುತ್ತೆ? ಮನೆ ಒಳಗೆ ದಾರಿದ್ರ್ಯ ಒಕ್ಕರಿಸ್ಕೊಳ್ಳುತ್ತೆ. ಬರಬಾರ್ದು ರೋಗಗಳೆಲ್ಲ ಮನೇಲಿ ಎಲ್ಲರಿಗೂ ಬರುತ್ತೆ, ಕಷ್ಟಗಳು ಬರುತ್ತೆ, ಸಾಲಗಳು ಬಾಧೆ ಆಗುತ್ತೆ. ಇಡೀ ನಿಮ್ಮ ಐಶ್ವರ್ಯ ಎಲ್ಲ ಕರಗೋಗುತ್ತೆ. ಇರೋ ಐಶ್ವರ್ಯ ಎಲ್ಲ ಹೋಗ್ಬಿಡುತ್ತೆ. ನಿಮ್ಮ ಮನೇಲೀಗ ನಿಮಗೆ ಆಸ್ತಿ ಇದೆ ಅಂತ ಇಟ್ಕೊಳ್ಳಿ, 2 ವೀಲರ್ಗಳು, ಕಾರು ಎಲ್ಲ ಇದೆ ಅಂತ ಇಟ್ಕೊಳ್ಳಿ, ಒಳ್ಳೆ ಬಿಲ್ಡಿಂಗ್ಗಳು ಕಟ್ಟಿ ಬಾಡಿಗೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಚೆನ್ನಾಗಿದ್ದೀರಾ, ಸುಖವಾಗಿದ್ದೀರಾ, ಆರಾಮಾಗಿದ್ದೀರಾ. ಈ ದುಷ್ಟು ಮುಂಡವು ಬರ್ತವೆ, ಅನಿಷ್ಟ ಮುಂಡವು, ಅವು ನಿಮ್ಮ ಮನೆ ಒಳಗೆ ಕಾಲಿಟ್ಟರೆ ಅವ್ರ ಜೊತೆಯಲ್ಲಿ ಏನಿರುತ್ತೆ? ನಾನು ಆಗಲೇ ಹೇಳಿದೆ, ಭೂತ ಪ್ರೇತ ಪಿಶಾಚಾದಿಗಳು ಅಂತ ನೀವು ತಿಳ್ಕೊಂಡಿರ್ತೀರ. ಅವೆಲ್ಲ ಶಕ್ತಿಗಳು ಅವರಲ್ಲಿರ್ತವೆ. ಅವರ ರಕ್ತಗತವಾಗಿ ಅವ್ರ ಶರೀರದಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿ ಅವ್ರ ಶರೀರದಲ್ಲಿ ಅಂಥವು ಇರ್ತವೆ. ಅವ್ರು ಏನಾದರೂ ನಿಮ್ಮ ಮನೆ ಒಳಗೆ ಹೆಜ್ಜೆ ಇಟ್ಬಿಟ್ರೆ ಇಡೀ ನಿಮ್ಮ ಮನೇಲಿ ಅದೇ ಒಕ್ಕರ್ಸ್ಕೊಬಿಡುತ್ತೆ. ಆಮೇಲೆ ದಿನೇ ನಿಮ್ಮ ಮನೇಲಿ ಕಳ್ತನ ಆಗೋದು, ನಿಮ್ಮ ಮನೆಯಲ್ಲಿರೋರು ಮಕ್ಕಳಿಗೆ ಇನ್ನೊಬ್ರಿಗೆ ಮತ್ತು ಅವ್ರಿಗೆ ಆಕ್ಸಿಡೆಂಟ್ಗಳಾಗೋದು, ಇಲ್ಲ ರೋಗಗಳು ಬರೋದು, ಇಲ್ಲ ಸಾಲಗಳ ಬಾಧೆ ಒಕ್ಕರ್ಸ್ಕೊಳ್ಳೋದು, ಇಲ್ಲ ವ್ಯಾಪಾರ ಇರೋದು, ಮತ್ತೊಂದು ನಷ್ಟ ಆಗೋದು, ಇವೆಲ್ಲ ಆಗುತ್ತೆ. ಯಾವಾಗ? ಕೆಟ್ಟವರು ನಿಮ್ಮ ಮನೆಗೆ ಒಕ್ಕರ್ಸ್ಕೊಂಡಾಗ. ಈಗ ಗೊತ್ತಾಯ್ತಾ? ಅದೇ ಒಳ್ಳೆಯವರು ಬಂದರೆ, ಒಳ್ಳೆ ಮಹಾತ್ಮರು, ಗುರುಗಳು, ಅವ್ರನ್ನ ಕರೆದು ಪಾದ ಪೂಜೆ ಮಾಡಿ, ಅವ್ರಿಗೆ ಊಟ ಹಾಕಿ, ಬಟ್ಟೆ ಕೊಟ್ಟು, ಹಣ್ಣು ಹಂಪಲ ಕೊಟ್ಟು, ದಕ್ಷಿಣೆ ಕೊಟ್ಟು ಕಳಿಸಿ. ಅದರಿಂದ ನಿಮಗೆ ಪುಣ್ಯಶಕ್ತಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಏನು ಒಕ್ಕರ್ಸ್ಕೊಂಡಿದ್ದ ದಾರಿದ್ರ್ಯ, ಏನು ದುಷ್ಟಶಕ್ತಿಗಳು ಸೇರಿಕೊಂಡಿದ್ದಾವೆ, ಅವೆಲ್ಲ ಆ ಮಹಾತ್ಮರ ಪಾದಾರ್ಪಣೆಯಿಂದ, ಅಥವಾ ಮಹಾತ್ಮರಿಗೆ ನೀವು ಎಲ್ಲೋ ಹೋಗಿ, ಪರವಾಗಿಲ್ಲ, ದೇವಸ್ಥಾನ ಹತ್ರ ಹೋಗಿ, ಇನ್ನೆಲ್ಲೋ ಹೋಗಿ, ಒಳ್ಳೆಯವ್ರಿಗೆ, ಒಳ್ಳೆ ಗುರುಗಳಿಗೆ, ಅದರಲ್ಲೂ ಯೋಗ್ಯ ಗುರುಗಳಿಗೆ ನೋಡ್ರಿ. ಗಡ್ಡ ಬಿಟ್ಟು ಮಾತ್ರಕ್ಕೆ, ಕೂದಲು ಜುಟ್ಟು ಹಾಕ್ಕೊಂಡು ಮಾತ್ರಕ್ಕೆ, ಈ ಕೂದಲು ಬಿಟ್ಟು ಮಾತ್ರಕ್ಕೆ, ಕಾವ್ಯ ಹಾಕ್ಕೊಂಡು ಮಾತ್ರಕ್ಕೆ, ಜಪಮಾಲೆಗಳು ವಿಭೂತಿ ಬಳ್ಕೊಂಡು ಮಾತ್ರಕ್ಕೆ ಒಳ್ಳೆಯವರಲ್ಲ. ಒಳ್ಳೆಯವರು ಅಂದರೆ ಅವರು ಒಳ್ಳೆಯವರಾಗಿರ್ತಾರೆ, ಯಾವುದೇ ಕೆಟ್ಟ ಅಭ್ಯಾಸಗಳಿರಲ್ಲ, ಜಪ ತಪ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ಭಗವಂತನ ಧ್ಯಾನದಲ್ಲಿ ಇರ್ತಾರೆ. ಅಂಥವ್ರು ಒಳ್ಳೆಯವರು. ಅವರು ಸಮಾಜ ಸೇವೆ ಮಾಡ್ತಾರೆ, ದೇಶ ಸೇವೆ ಮಾಡ್ತಾರೆ, ಜಗತ್ತಿಗೆ ಅವರು ಬೇಕೇ ಬೇಕಂತವ್ರು. ಅಂಥವ್ರಿಗೆ ನೀವು ಸಹಾಯ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ ದುಷ್ಟಶಕ್ತಿಗಳು ನಾಶ ಆಗ್ತವೆ. ನಿಮ್ಮ ಮನೆ ಉದ್ಧಾರ ಆಗುತ್ತೆ, ನೀವು ಉದ್ಧಾರ ಆಗ್ತೀರ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಉದ್ಧಾರ ಆಗ್ತಾರೆ. ಅದಕ್ಕೆ ನಿಮ್ಮ ಮನೆಗಳನ್ನು ಶುದ್ಧಿ ಮಾಡ್ಕೋಬೇಕು, ಮನೆಯಲ್ಲಿರೋ ದುಷ್ಟಶಕ್ತಿಗಳನ್ನು ಓಡಿಸ್ಬೇಕು. ನಿಮ್ಮಲ್ಲಿ ಬೇರೆಯವರಿಂದ ನಿಮ್ಮಲ್ಲಿ ಕೆಲವು ನೆಗೆಟಿವ್ ಎನರ್ಜಿ ನಿಮಗೆ ಅಟ್ಯಾಕ್ ಆಗಿರುತ್ತೆ, ಅದು ಕೂಡ ಹೋಗಬೇಕು. ಅವಾಗ ನಿಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತೆ, ನಿಮ್ಮ ಭಾವನೆಗಳು ಶುದ್ಧವಾಗಿರ್ತವೆ. ನೀವು ಏನೆಲ್ಲ ಮುಟ್ಟಿದ್ರು, ಏನು ಕೆಲಸ ಮಾಡಿದ್ರು, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಖಂಡಿತ ಎಲ್ಲವೂ ಸಕ್ಸಸ್ ಆಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಸಕ್ಸಸ್ ಆಗ್ತೀರಾ, ಉದ್ಧಾರ ಆಗ್ತೀರಾ. ನೀವು ಉದ್ಧಾರ ಆಗಬೇಕು, ಸಕ್ಸಸ್ ಆಗಬೇಕು ಅಂದರೆ ಮೊದಲು ನಿಮ್ಮಲ್ಲಿ ಬೇರೆಯವರಿಂದ ಬಂದು ನಿಮಗೆ ಅಂಟ್ಕೊಂಡಿರೋ ದುಷ್ಟಶಕ್ತಿಗಳು ಆಚೆ ಹೋಗಬೇಕು. ನಿಮ್ಮ ಮನೆಯಲ್ಲಿ ಇರ್ತಾವಲ್ಲ, ಅವು ಆಚೆ ಹೋಗಬೇಕು. ಅವು ನಿಮ್ಗೆ ಗೊತ್ತಾಗೋದೇ ಇಲ್ಲ. ನಿಮ್ಮಲ್ಲಿರೋದು ನಿಮ್ಗೆ ಗೊತ್ತಾಗಲ್ಲ, ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿರೋದು ನಿಮ್ಗೆ ಗೊತ್ತಾಗಲ್ಲ. ಆದರೆ ಹೆಚ್ಚಾಗಿ ರೋಗಗಳು ಬಂತು, ಹೆಚ್ಚಾಗಿ ದಾರಿದ್ರ್ಯ ಬಂತು, ಹೆಚ್ಚಾಗಿ ಕಷ್ಟಗಳು ಬಂತು ಅಂದರೆ ಖಂಡಿತ ದುಷ್ಟಶಕ್ತಿಗಳ ಕಾಟ, ದಾರಿದ್ರ್ಯ ಕಾಟ, ಅನಿಷ್ಟ ಮುಂಡವ ಕಾಟ ಅಂತ ನೀವು ತಿಳ್ಕೊಬೇಕು, ಕನ್ಸಿಡರ್ ಮಾಡಬೇಕು. ಆಮೇಲೆ ಪರಿಹಾರ, ಅದಕ್ಕೆ ಯಂತ್ರ ತಂತ್ರ ಮಂತ್ರ ಅಂತ ಒಂದು ವಿದ್ಯೆ ಇರುತ್ತೆ. ಸಾಕಷ್ಟು ಗುರುಗಳಿರ್ತಾರೆ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ನಿಮ್ಮ ಮನೆಗಳ ಹತ್ರ ಅಲ್ಲಿ ಇಲ್ಲಿ ಇರ್ತಾರೆ ಒಳ್ಳೆ ಗುರುಗಳು. ಅವ್ರ ಹತ್ರ ಏನೋ ಒಂದು ತಾಯ್ತ ಕೊಡ್ತಾರೆ, ಏನೋ ಒಂದು ದೃಷ್ಟಿ ಬತ್ತಿ ಕೊಡ್ತಾರೆ, ಏನೋ ಒಂದು ಗಿಡಮೂಲಿಕೆ ಕೊಡ್ತಾರೆ, ಏನೋ ಒಂದು ಧೂಪ ಆಗ್ಲಿಕ್ಕೆ ಸಾಮ್ರಾಣಿ ಕೊಡ್ತಾರೆ, ದರ್ಗಾದವ್ರು ಕೊಡ್ತಾರೆ, ದೇವಸ್ಥಾನಗಳವ್ರು ಕೊಡ್ತಾರೆ, ಚರ್ಚ್ನವ್ರು ಕೊಡ್ತಾರೆ, ಇನ್ನೊಬ್ಬರು ಮತ್ತೊಬ್ಬರು. ಒಟ್ಟಲ್ಲಿ ಒಳ್ಳೆ ಗುರುಗಳ ಹತ್ರ ತಗೊಳ್ಳಿ, ತಪ್ಪಿಲ್ಲ, ಉಪಯೋಗಿಸ್ಕೊಳ್ಳಿ. ಅದರಿಂದ ಪರಿಹಾರ ಮಾಡ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಒಳ್ಳೆಯವರಾಗಿರಬೇಕು, ದಾನ ಧರ್ಮ ಮಾಡಬೇಕು. ಗುರುಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ, ಕಷ್ಟದಲ್ಲಿರೋ ಒಳ್ಳೆಯವರಿಗೆ, ಯೋಗ್ಯರಿಗೆ, ಒಳ್ಳೆಯವ್ರಿಗೆ ನಾನು ಹೇಳೋದು, ಒಳ್ಳೆಯವ್ರಿಗೆ ದಾನ ಧರ್ಮ ಮಾಡಿ, ಪುಣ್ಯ ಬರುತ್ತೆ. ಅದೇ ಪಾಪಿಗಳಿಗೆ, ಇಂಥವ್ರಿಗೆ, ತಿನ್ನೋರಿಗೆ, ಕುಡಿಯೋರಿಗೆ ಕೊಟ್ಟರೆ ಅದು ನೀರಿನ ಲೋಮ ಮಾಡ್ದಂಗೆ ಆಗುತ್ತೆ. ಒಟ್ಟಲ್ಲಿ ದುಷ್ಟಶಕ್ತಿಗಳು ಒಳ್ಳೆಯವ್ರ ಜೊತೆ ಏನಿರ್ತವೆ, ಹನುಮಂತ ದೇವರು, ಗಣೇಶ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಶ್ರೀಮನ್ನಾರಾಯಣ ಶಕ್ತಿ, ಲಕ್ಷ್ಮೀ ಶಕ್ತಿ, ಶಿವಶಕ್ತಿ ಇತ್ಯಾದಿ ಸಚೀಂದ್ರಾದಿ ದೇವತೆಗಳ ಶಕ್ತಿ ಇರುತ್ತೆ ಒಳ್ಳೆಯವ್ರ ಜೊತೆ.
ದೈವಿ ಶಕ್ತಿ. ಅದೇ ಕೆಟ್ಟವ್ರ ಜೊತೆ ಏನಿರುತ್ತೆ, ಭೂತ ಪ್ರೇತ ಪಿಶಾಚ ಅದು ದುಷ್ಟ ಅನಿಷ್ಟ ದಾರಿದ್ರ್ಯಗಳು ಅವ್ರ ಜೊತೆ ಇರ್ತವೆ. ಅದಕ್ಕೆ ಕೆಟ್ಟವ್ರ ಸಹವಾಸ ಮಾಡಬೇಡಿ, ಕೆಟ್ಟವ್ರಿಗೇನು ಸಹಾಯ ಮಾಡೋಕ್ಕೂ ಹೋಗಬೇಡಿ. ಅವ್ರ ಜೊತೆ ಸೇರಿದ್ರು ಕಷ್ಟ, ಅವ್ರಿಗೆ ನೀವು ಕೊಟ್ಟರು ಕಷ್ಟ, ಎಲ್ಲ ವ್ಯರ್ಥ, ನೀರಿನಲ್ಲಿ ಹೋಮ ಮಾಡ್ತೀವಿ. ಒಳ್ಳೆಯವ್ರು ನೀವು ಏನೇ ಮಾಡಿ ಖಂಡಿತ ಅದು ನಿಮ್ಮ ಪ್ರಯೋಜನ ಬರುತ್ತೆ. ಇಷ್ಟು ಹೇಳ್ತಲ್ಲ ವಿಡಿಯೋ ಮುಗಿಸ್ತಾ ಇದ್ದೀರಿ. ನೀವು ಒಳ್ಳೆಯದಾಗಲಿ, ಎಚ್ಚರಿಕೆ ಅಂದಿರಿ. ಸದಾ ನನ್ನ ಆಶೀರ್ವಾದ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಈ ರೀತಿ ವಿಡಿಯೋ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.